ವಿಜೇಂದ್ರ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾದಂತಹ ಒಂದು ವಿಚಾರ ಫ್ರೀಡಂ ಟಿವಿಯಲ್ಲಿ ಅದರ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯ ಬಿಜೆಪಿ ನಾಯಕರಿಗೆ ಹಿರಿಯೂರು ಅನ್ನುವಂಥದ್ದು ಧರ್ಮ ಸಂಕಟಕ್ಕೆ ಈಡು ಮಾಡ್ತಾ ಇದೆ. ಹಿರಿಯೂರು ಕ್ಷೇತ್ರ ಬಿ.ವೈ. ವಿಜೇಂದ್ರಗೆ ಎಚ್.ಡಿ. ಕುಮಾರಸ್ವಾಮಿ ಚೆಕ್ ಮೇಟ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಿರಿಯೂರು ಬಿಟ್ಟು ಕೊಡುವಂತೆ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದು ಬಿಜೆಪಿ ಸುಲಭವಾಗಿ ಗೆಲ್ಲುವ ವಿಧಾನಸಭಾ ಕ್ಷೇತ್ರ ಹಿರಿಯೂರು. ಧಾರವಾಡದಲ್ಲಿ ನೀವು ಸ್ಪರ್ಧೆ ಮಾಡಿ ಅಂತ ಎಚ್.ಡಿ.ಕೆ ಹೇಳಿದಾರಂತೆ ವಿಜೇಂದ್ರಗೆ. ಆದರೆ ಹಿರಿಯೂರು ಕ್ಷೇತ್ರವನ್ನು ಮಾತ್ರ ನಮಗೆ ಬಿಟ್ಕೊಡಿ ಅಂತ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಆದರೆ ಬಿಜೆಪಿಗೆ ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರ ಅಂದರೆ ಅದು ಹಿರಿಯೂರು ವಿಧಾನಸಭಾ ಕ್ಷೇತ್ರ. ಧಾರವಾಡದಲ್ಲಿ ನೀವು ಸ್ಪರ್ಧೆ ಮಾಡಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಹಿರಿಯೂರನ್ನು ನಮಗೆ ಬಿಟ್ಕೊಡಿ ಎಂದಿದ್ದಾರೆ. ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ವಿಜೇಂದ್ರ ಅವರಿಗೆ. ಫ್ರೀಡಂ ಟಿವಿಯಲ್ಲಿ ಎಚ್.ಡಿ.ಕೆ ವಿಜೇಂದ್ರ ಭೇಟಿಯ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿ ನಾಯಕರಿಗೆ ಇದೊಂದು ರೀತಿ ಧರ್ಮ ಸಂಕಟ. ಎನ್.ಡಿ.ಎ ಮಿತ್ರ ಪಕ್ಷವಾದಂತಹ ಜೆ.ಡಿ.ಎಸ್ಗೆ ಈಗ ಹಿರಿಯೂರನ್ನು ಬಿಟ್ಕೊಡ್ಬೇಕಾ ಇಲ್ಲ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಪಟ್ಟು ಹಿಡಿಬೇಕಾ? ಕುಮಾರಸ್ವಾಮಿ ಅಂತೂ ಪಟ್ಟು ಹಿಡಿದಿದ್ದಾರೆ, ಹಿರಿಯೂರು ನಮಗೆ ಕೊಡ್ರಿ ಅಂತ. ಯಾಕಂದ್ರೆ ಹಿರಿಯೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲ್ಲುವಂತಹ ಅವಕಾಶಗಳು ಸಾಕಷ್ಟಿದೆ. ಗೆಲ್ಲುವಂತಹ ಅವಕಾಶಗಳು ದಟ್ಟವಾಗಿದೆ. ಈ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಹಿರಿಯೂರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರವನ್ನು. ಆದರೆ ಈ ಎರಡೂ ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರಬೇಕಾದಂತಹ ಒಂದು ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ಮತ್ತು ಆ ಸವಾಲು ವಿಜೇಂದ್ರ ಅವರಿಗಿದೆ. ಈಗಾಗಲೇ ಬಾಗಲಕೋಟೆ ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ಸೋಲನ್ನು ಅನುಭವಿಸಿರುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರಗೆ ತೀವ್ರ ಹಿನ್ನಡೆ. ಬೈ ಎಲೆಕ್ಷನ್ನಲ್ಲಿನ ಸೋಲು. ಹಾಗಾಗಿ ಈಗ ಮತ್ತೆ ಎದುರಾಗ್ತಾ ಇರುವಂತಹ ಬೈ ಎಲೆಕ್ಷನ್ನಲ್ಲಿ ಗೆಲುವನ್ನು ಕಾಣಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಹಿರಿಯೂರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದರೆ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಥವಾ ಬಿಜೆಪಿ ಹೈಕಮಾಂಡ್ ವರಿಷ್ಠರಿಗೆ ಒಂದು ಮಹತ್ವದ ಸಂದೇಶವನ್ನು ಸಾರದಂತಾಗುತ್ತೆ. ಯಾಕಂದರೆ ಅಲ್ಲಿ ಹಿರಿಯೂರಿನಲ್ಲಿ ಗೆಲ್ಲುವಂಥ ಅವಕಾಶಗಳು ಬಿಜೆಪಿಗಿದೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಅಲ್ಲಿ ಕಣಕ್ಕಿಳಿಸ್ಲಾ ಅಂತಂದರೆ ಒಂದು ಕಡೆ ಇದು ಹಿನ್ನಡೆ ಆಗಬಹುದು ಅನ್ನುವಂಥದ್ದು. ಪರಿಷತ್ಗೆ ಜೆಡಿಎಸ್ನ ಕೆಳದಿ ಅಭ್ಯರ್ಥಿಯನ್ನು ಘೋಷಿಸಿದ್ದು ಬಿ.ವೈ. ವಿಜೇಂದ್ರ ಏಕಪಕ್ಷೀಯ ತೀರ್ಮಾನಕ್ಕೆ ಈಗ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್ ಕೊಡುವಂತೆ ಕಾಣಿಸ್ತಿದೆ. ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಕುಮಾರಸ್ವಾಮಿ. ಆಗ್ನೇಯ ಪದವೀಧರ ಕ್ಷೇತ್ರ ಜೆಡಿಎಸ್ಗೆ ಕೊಡಿ ಅಂತ ಅವತ್ತು ಕೇಳಿದ್ರು. ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿ ಬಂದಿದ್ರು ಎಚ್.ಡಿ. ಕುಮಾರಸ್ವಾಮಿ. ಆದರೆ ವಿಜೇಂದ್ರ ಆಪ್ತ ಕೆ.ಎಂ. ಸುರೇಶ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಅವತ್ತು ಬಿಟ್ಟು ಕೊಡದಿದ್ದಕ್ಕೆ ಇವತ್ತು ಹಿರಿಯೂರನ್ನ ಕೊಡಿ ಅಂತ ಕುಮಾರಸ್ವಾಮಿ ಕೇಳ್ತಿದ್ದಾರೆ. ನಿನ್ನೆ ಬಿ.ವೈ. ವಿಜೇಂದ್ರ ಬಳಿ ಎಚ್.ಡಿ. ಕುಮಾರಸ್ವಾಮಿ ಪಟ್ಟು ಹಿಡಿದು ಕೇಳಿದ್ದಾರೆ. ಆದರೆ ಧಾರವಾಡ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ಲಕ್ಷಣವಂತೂ ಇಲ್ಲ. ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡ್ತಿದ್ದಂಥ ಕ್ಷೇತ್ರ ಅದು. ಹಾಗಾಗಿ ಧಾರವಾಡದಲ್ಲಿ ಬೇಕಾದ್ರೆ ನೀವು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಕೊಳ್ಳಿ, ನಮಗೆ ಧಾರವಾಡ ಬೇಡ, ಆದರೆ ಹಿರಿಯೂರು ಬೇಕು ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಧಾರವಾಡ ಅಂತಂತ ಬಂದಾಗ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡುವಂತಹ ಆ ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ ಅನ್ನುವಂಥದ್ದು ಸ್ವತಃ ವಿಜೇಂದ್ರ ಅವರಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ವಿಜೇಂದ್ರ ಧಾರವಾಡದ ವಿಚಾರ ಓಕೆ, ಆದರೆ ಹಿರಿಯೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಗೆಲ್ಲುವಂಥ ಸಾಕಷ್ಟು ಅವಕಾಶಗಳಿದ್ರೂ ಕೂಡ ಈಗ ಅನಿವಾರ್ಯವಾಗಿ ಜೆ.ಡಿ.ಎಸ್ಗೆ ಬಿಟ್ಕೊಡ್ಬೇಕಾ ಕ್ಷೇತ್ರವನ್ನು ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಮಾತ್ರ ಪಟ್ಟು ಹಿಡಿದು ಕೂತಿರುವಂಥದ್ದು. ಹಾಗಾಗಿ ಇದನ್ನು ಹೇಗೆ ನಿಭಾಯಿಸ್ತಾರೆ ವಿಜೇಂದ್ರ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಪರಿಷತ್ಗೆ ನೋಡಿ ಅಲ್ಲಿ ಗಮನಿಸ್ತಾ ಹೋದರೆ ವಿಜೇಂದ್ರ ಏಕಪಕ್ಷೀಯ ತೀರ್ಮಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಈಗ ಕೌಂಟರ್ ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಹಾಗಾಗಿ ವಿಜೇಂದ್ರ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದು ಕಡೆ ಹಿರಿಯೂರು ಮತ್ತು ಧಾರವಾಡ ಈ ಎರಡೂ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದ್ರೆ ಹಿರಿಯೂರು ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ ಅಂತ ಪಟ್ಟು ಹಿಡಿದಿರುವಂಥದ್ದು ಕುಮಾರಸ್ವಾಮಿ. ಇದು ವಿಜೇಂದ್ರ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ. ಹೇಗೆ ನಿಭಾಯಿಸ್ಬೋದು? ಒಂದು ಕಡೆ ಬೈ ಎಲೆಕ್ಷನ್, ಹಿಂದಿನ ಬೈ ಎಲೆಕ್ಷನ್ನ ಸೋಲು, ಈ ಬೈ ಎಲೆಕ್ಷನ್ನಲ್ಲಾದರೂ ನಾನು ಗೆದ್ದು ಮೈಲೇಜನ್ನು ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥ ವಿಜೇಂದ್ರಗೆ ಇದೊಂದು ರೀತಿ ಅಡಕತ್ತರಿಗೆ ಸಿಕ್ಕಾಕೊಂಡಂತೆ. ವಸಂತ್, ಹೌದು. ಯಾಕೆಂದ್ರೆ ಈ ಹಿಂದೆ ನಡೆದಂತ 3 ಬೈ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಸೋತಿರುವಂತದ್ದು, ಅಂದ್ರೆ ಮೈತ್ರಿಯಾಗಿ ಕೂಡ ಬೈ ಎಲೆಕ್ಷನ್ ಅಲ್ಲಿ ಸೋತಿರುವಂತದ್ದು. ಇದು ಸಾಕಷ್ಟು ಮುಜುಗರವನ್ನ ಆ ಸಂದರ್ಭದಲ್ಲಿ
ವಿಜಯೇಂದ್ರ ಅನುಭವಿಸಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದೇ ಸಂದರ್ಭದಿಂದಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬ ಚರ್ಚೆಗಳು ಕೂಡ ಇತ್ತು. ಈಗ ಮತ್ತೆ 2 ಬೈ ಎಲೆಕ್ಷನ್ ಬರುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಹಿರಿಯೂರಿನಲ್ಲಿ ಬೈ ಎಲೆಕ್ಷನ್ ಬರುತ್ತೆ, ಧಾರವಾಡದಲ್ಲೂ ಕೂಡ ಬೈ ಎಲೆಕ್ಷನ್ ಬರುವ ಸಾಧ್ಯತೆ ಇರುವಂತದ್ದು. ಈ 2 ಕ್ಷೇತ್ರದ ವಿಚಾರವಾಗಿ ನಿನ್ನೆ ಏನು ಸಮನ್ವಯ ಸಮಿತಿ ಸಭೆಯನ್ನ ಕೂಡ ಏನು ವಿಜಯೇಂದ್ರ ಮತ್ತು HDK ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದು. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು. ಪ್ರಮುಖವಾಗಿ ಏನು ಕಾಂಗ್ರೆಸ್ ವಿರುದ್ಧ ಹೋರಾಟಗಳ ಬಗ್ಗೆ ಆಗಿರ್ಬೋದು ಮತ್ತು ಪ್ರಮುಖವಾಗಿ ಹಿರಿಯೂರು ಕ್ಷೇತ್ರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ, ಸುಮಾರು ಅರ್ಧ ಗಂಟೆಗೂ ಕಾಲ ಚರ್ಚೆಯನ್ನ ನಡೆಸಿರುವಂತದ್ದು HDK ಮತ್ತು ವಿಜಯೇಂದ್ರ ಅದೊಂದೇ ಕ್ಷೇತ್ರದ ಬಗ್ಗೆ. ಯಾಕೆಂದ್ರೆ ಹಿರಿಯೂರು ಕ್ಷೇತ್ರ ಬೇಕೇ ಬೇಕು ಅಂತ ಈಗಾಗಲೇ JDS ನಾಯಕರು ಕೂಡ ಪಟ್ಟನ್ನ ಹಿಡಿದಿರುವಂತ. ಇದಕ್ಕೆ ಪ್ರಮುಖ ಕಾರಣ ಈ ಹಿಂದೆ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಅದೇ ರೀತಿ ಆಗ್ನೇಯ ಪದವಿ ಕ್ಷೇತ್ರ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಕೇಳದೆ JDS ನ ಚರ್ಚೆ ಮಾಡದೆ ನೇರವಾಗಿ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಅಭ್ಯರ್ಥಿಗಳನ್ನ ಅಲ್ಲಿ ಹಾಕಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರವಾಗಿ ಚರ್ಚೆ ಆಗಿತ್ತು. ಪ್ರಮುಖವಾಗಿ ಆಗ್ನೇಯ ಪದವೀಧರ ಕ್ಷೇತ್ರವನ್ನ JDS ಗೆ ಕೊಡಿ ಅಂತ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ನಾಯಕರನ್ನ ಭೇಟಿಯಾಗಿ HDK ಅವರು ಚರ್ಚೆ ಮಾಡಿಸಿದ್ರೆ ಆಗಾಗ್ಲೇ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಆಗಿತ್ತು ಮತ್ತೆ ಅದು ಬದಲಾವಣೆ ಆಗ್ಲಿಲ್ಲ. ಅದರಿಂದಾಗಿ ಈಗಾದ್ರೂ ಕೂಡ ನನ್ಗೆ ಹಿರಿಯೂರು ಕ್ಷೇತ್ರ ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಅವರು ಮತ್ತು ಅವರ ಏನು JDS ಸಂಪೂರ್ಣವಾಗಿ ಪಟ್ಟಣ ನಡೆದಿರೋದು. ಇದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ HDK ನಡೆಸಿರೋದು. ನಿನ್ನೆ ನಡೆದ ಸಂದರ್ಭದಲ್ಲೂ ಕೂಡ ಧಾರವಾಡದಲ್ಲಿ ನೀವು ಸ್ಪರ್ಧೆ ಮಾಡಿ ಹಿರಿಯೂರಿನಲ್ಲಿ ನಮಗೂ ಕೂಡ ಗೆಲ್ಲುವ ಅವಕಾಶ ಇದೆ, ನಮ್ಗೊಂದು ಅವಕಾಶ ಕೊಡಿ, ಒಟ್ಟಾಗಿ ನಾವು JDS BJP ಈ ಚುನಾವಣೆ ಎದುರಿಸಿದ್ದೆ ಅದೆಲ್ಲ ಆರಾಮಾಗಿ ನಾವು ಹಿರಿಯೂರಿನಲ್ಲಿ ಗೆಲ್ತೀವಿ ಅಂತ ಕೂಡ HDK ಹೇಳಿರುವಂತದ್ದು. ಇದು ನುಂಗಲಾರದ ಸುತ್ತು ವಿಜಯೇಂದ್ರಗೆ ಆಗಿರೋದು. ಯಾಕೆಂದ್ರೆ ಧಾರವಾಡದಲ್ಲಿ ಗೆಲ್ಲೋದು ತುಂಬಾ ಕಷ್ಟ. ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ವಿನಯ್ ಕುಲಕರ್ಣಿ ಅವರು ಪ್ರಚಾರಕ್ಕೆ ಹೋಗದೇನೆ ಗೆದ್ದಿರುವಂತ ಕ್ಷೇತ್ರ. ಕೇವಲ ತಮ್ಮ ಪತ್ನಿಯ ಮೂಲಕ ಪ್ರಚಾರ ಮತ್ತು ಕಾಂಗ್ರೆಸ್ ಅಲ್ಲಿನ ಸ್ಥಳೀಯ ನಾಯಕರ ಪ್ರಚಾರದ ಮೂಲಕ ಗೆದ್ದಿರುವಂತ ಕ್ಷೇತ್ರ ಧಾರವಾಡ. ಅದರಿಂದಾಗಿ ಅದು ಸಾಕಷ್ಟು ಭದ್ರಕೋಟೆ ಕಾಂಗ್ರೆಸ್. ಹೀಗಾಗಿ ಅಲ್ಲಿ ಗೆಲ್ಲುವುದು ಕಷ್ಟ, ಮತ್ತೆ ನಾನು ಸೋಲನ್ನ ಎದುರಿಸಬೇಕಾಗತ್ತೆ ಅನ್ನೋ ಸಂಕಷ್ಟದಲ್ಲಿ ವಿಜಯೇಂದ್ರ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ಎಲ್ಲಾ ನಡೆದಂತಹ ಬೈ ಎಲೆಕ್ಷನ್ ಅಲ್ಲೂ ಬಿಜೆಪಿ ಸೋತಾಗಿದೆ. ಒಂದು ವೇಳೆ ಹಿರಿಯೂರಿನಲ್ಲಿ ಗೆಲ್ಲುವ ಅವಕಾಶ ಇದೆ, ಒಂದು ಅವಕಾಶ ನಾವು ತೆಗೆದುಕೊಳ್ಳಬಹುದು ಅಂತ ಲೆಕ್ಕಾಚಾರದಲ್ಲಿ ಅಂತ ವಿಜಯೇಂದ್ರಗೆ HDK ಶಾಖನ್ನ ಕೊಟ್ಟಿರೋದು ನಮಗೆ ಮೈತ್ರಿಯಾಗಿ ನಮಗೆ ಬೇಕೇ ಬೇಕು ಅಂತ ಪಟ್ಟಿಡ್ತಿರೋದ್ರಿಂದ ಧಾರವಾಡ ಗೆಲ್ಲಕ್ ಸಾಧ್ಯವಾಗಲ್ಲ, ಮತ್ತೆ ನಾನು ಸೋಲನ್ನು ಅನುಭವಿಸಬೇಕಾಗುತ್ತೆ ಎಂಬ ಚರ್ಚೆ ಈಗಾಗ ವಿಜಯೇಂದ್ರ ತಲೆಯಲ್ಲಿ ಇರುವಂತದ್ದು. ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕೆಂದ್ರೆ ನೇರವಾಗಿ HDK ಇಲ್ಲಿ ಚರ್ಚೆ ಮಾಡೋದೊಂದು ಭಾಗ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡೋದೊಂದು ಒಂದು ಭಾಗ. ಯಾಕೆಂದ್ರೆ ಅಲ್ಲಿ ಹೋಗಿ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಅವಕಾಶಗಳನ್ನ ಕೊಡಬೇಕು ಅಂತ ಪಟ್ಟ ನಡೆಯುವಂತದ್ದು ಸಾಧ್ಯ. ಹಿರಿಯೂರು ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕೊನೆಯದಾಗಿ ನಿರ್ಧಾರ ಮಾಡ್ಬೇಕಾಗಿರೋದು ಬಿಜೆಪಿ ಹೈಕಮಾಂಡ್ ಆಗಿದ್ರು ಕೂಡ HDK ಮಾತನ್ನ ಹೆಚ್ಚಾಗಿ ಕೇಳುವಂತ ಸಾಧ್ಯತೆ ಹೈಕಮಾಂಡ್ ಮಟ್ಟದಲ್ಲಿ ಇರೋದ್ರಿಂದ ಈಗ ವಿಜಯೇಂದ್ರ ಅವರು ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ, ಯಾವ ರೀತಿ ಮನವೊಲಿಸ್ತಾರೆ HDK ಅಂತ ಎಂಬುದು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.